ಕಟ್ಟಿದಂತ ಜನ ಊರ ಉಳಿಸಿಕೊಂಡ ಜನ ಈ ಕಲಾವಿದರನ್ನ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಈಗ ಅವರು ಸಹ ಶ್ರೀ ನಾರಾಯಣ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಲಾವಿದರ ಟ್ರಸ್ಟ್ನಿಂದ ಸ್ವಾಗತವನ್ನು ಕೊಡುತ್ತೇವೆ. ಶಕ್ತಿ ಜೊತೆಗೆ ಧನ ಸಹಾಯ, ಆರ್ಥಿಕ ಸಹಾಯ, ಆರ್ಥಿಕ ಸಾಮರ್ಥ್ಯ ಇದ್ದೇ ಹೋಗಿ ಅಥವಾ ಸಹೃದಯರುವಷ್ಟು ಜನ ಸಾಂಸ್ಕೃತಿಕ ಕಲಾ ಬಳಗ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಟ್ರಸ್ಟ್ ಉದ್ಘಾಟನೆ ಮಾಡಿದಿರಿ, ಈ ಟ್ರಸ್ಟ್ನ ಎಲ್ಲ ಪ್ರಾಥಮಿಕ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಹೇಳಿ, ಮುಂಬರುವ ದಿನಗಳಲ್ಲಿ ಟ್ರಸ್ಟಿನ ಜನಸಂಖ್ಯೆ ಅಂದರೆ ಸದಸ್ಯತ್ವ ಜಾಸ್ತಿ ಆಗಲಿ, ಈ ಒಂದು ಟ್ರಸ್ಟ್ನ ಧ್ಯೇಯೋದ್ದೇಶಗಳನ್ನ ಇಷ್ಟೊತ್ತು ನಾನು ನೋಡ್ತಿದ್ದೆ. ಸುಮಾರು 39 ಅಂಶಗಳನ್ನ ನೀವು ನಿಮ್ಮ ಪ್ರಮುಖ ಧ್ಯೇಯೋದ್ದೇಶಗಳಲ್ಲಿ ನೀವು ನೋಂದಾಯಿಸಿದ್ದೀರಿ. ಪ್ರತಿಯೊಂದು ಉದ್ದೇಶಗಳು ಈಡೇರಲಿ, ಜನಸಾಮಾನ್ಯರಿಗೆ ತಲುಪಲಿ, ಎಸ್ಪೆಷಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಿಗೆ ಜನರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ಈ ಮೂಲಕ ತಾವು ತಿಳಿಸ್ಕೊಡ್ತಾ ಇದ್ದೀರಿ. ನಿಮ್ಮ ಟ್ರಸ್ಟ್ಗೆ ಹೆಚ್ಚಿನ ಬಲ ಬರಲಿ, ಹಾಗೆ ಅರ್ಥಪೂರ್ಣವಾಗಿರುವಂಥ ಉದ್ದೇಶಗಳನ್ನ ಇಟ್ಕೊಂಡಿದ್ದೀರಿ. ನಿಜವಾಗ್ಲೂ ಈ ಒಂದು 39 ಏನು ಧ್ಯೇಯೋದ್ದೇಶಗಳನ್ನ ನೀವು ಇಲ್ಲಿ ರಿಜಿಸ್ಟ್ರೇಷನಲ್ಲಿ ನೋಂದಾಯಿಸಿದ್ದೀರಿ, ಇದನ್ನೇನಾದರೂ ಯಶಸ್ಸಾದರೆ ಖಂಡಿತವಾಗಲೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಪ್ರತಿಯೊಬ್ಬರನ್ನು ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಬಹಳ ಉಪಯೋಗಕಾರಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನನಗೂ ಸಹ ಆಹ್ವಾನ ಕೊಟ್ಟು ಇಲ್ಲಿ ಕರೆಸಿದಿರಿ. ಇಲ್ಲಿ ಈ ಟ್ರಸ್ಟ್ನ ಎಲ್ಲ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರ್ತಾ, ನನ್ನ ಕಡೆಯಿಂದನೂ ಮುಂಬರುವ ದಿನಗಳಲ್ಲಿ ಈ ಟ್ರಸ್ಟ್ಗೆ ಏನಾದರೂ ಅಳಿದ ಸೇವೆ ಸದಾ ಇರುತ್ತೆ ಅಂತ ಹೇಳಿ ಆಶ್ವಾಸನೆ ಮಾತ್ರ ಅಲ್ಲ, ಖಂಡಿತವಾಗ್ಲೂ ಅದನ್ನು ನಾನು ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಭರವಸೆ ಕೊಟ್ಟು ನಿಮ್ಗೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಮುನ್ನಡೆದು ನಮ್ಮ ಕೈಲಾದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಇಲ್ಲ ಇದ್ರೆ ನಮ್ಮ ಪಾಡಿಗೆ ನಾವು ವಿರೋಧ ನಿಟ್ಟಿನಲ್ಲಿ ನಾವೆಲ್ಲ ಸಾಕಂದ್ಬಿಟ್ಟು ಇಂದಿನ ಕಾರ್ಯಕ್ರಮದ ಪ್ರಮುಖ ಉದ್ದೇಶದ ಕುರಿತಂತೆ ಈ ಸಂಘಟನೆಯ ಪ್ರಮುಖರು, ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ದೀಪ ಹೆಜ್ಜೆ ಮುಂದಿನ ದಿನದಲ್ಲಿ ಸಾಕ್ಬಿಟ್ಟು ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಮಟ್ಟದ ಕಾರ್ಯಕ್ರಮ ಈ ಒಂದು ಕಲಾವಿದರನ್ನ ಪ್ರೋತ್ಸಾಹಿಸುವ ಜೊತೆ ಮುಂದಿನ ವರ್ಷ ಆದರ್ಶವಾಗಿ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸೋ ನಿಟ್ಟಿನಲ್ಲಿ ಸಾಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತಾ ನನ್ನನ್ನು ಇಲ್ಲಿ ಬರಮಾಡಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ಸಂಘಟನೆಯ ಅಧ್ಯಕ್ಷರಾದಂತಹ ಶ್ರೀನಿವಾಸ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಗಣ್ಯಮಾನ್ಯರಿಗೆ ಹಾಗೂ ಮುಂಭಾಗದಲ್ಲಿರುವಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.